ಈ ಡ್ರೋನ್ನ ನಮ್ಮ ರೈತರು ಬಳಸೋದ್ರಿಂದ ಅವರ ಕಷ್ಟ ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸುತ್ತೆ. 10 ಗಂಟೆಗಳ ಕಾಲ ಮಾಡೋವಂಥ ಕೆಲಸನ 10 ನಿಮಿಷದಲ್ಲಿ ಮಾಡಿಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಅಮೌಂಟ್ ಸೇವ್ ಆಗುತ್ತೆ. ಈ ವಿಡಿಯೋ ಪ್ರತಿ ರೈತರಿಗೂ ತಲುಪೋವರೆಗೂ ಶೇರ್ ಮಾಡಿ. ಯಾಕಂದರೆ ಈ ಡ್ರೋನ್ನ ಉಪಯೋಗನ ಅವರು ಸಹ ಪಡೆದುಕೊಳ್ಳಿ. ಅವರ ಕಷ್ಟಕ್ಕೂ ಸ್ವಲ್ಪ ಇದು ನೆರವಾಗಲಿ. ಈ ಔಷಧಿ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೋಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಡ್ರೋನ್ ಬಗ್ಗೆ ಆಗಿರುತ್ತೆ. ಈ ವಿಡಿಯೋನ ಮಾಡೋಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ರೈತರಿಗೆ ಯೂಸ್ ಆಗುವಂಥ ವಿಡಿಯೋ. ನಮ್ಮ ರೈತರು ಬಿಸಿಲು ಮಳೆ ಅಂದಂಗೆ ಕೆಲಸ ಮಾಡ್ತಿರ್ತಾರೆ. ಇವಾಗ ನೋಡಿ, ರೈತ ನಮ್ಮ ಅನ್ನದಾತ, ನಿಮಗೇನೆ ಗೊತ್ತು, ನಮ್ಮ ದೇಶದ ಬೆನ್ನೆಲುಬು ಅಂತ. ಆದರೆ ಇವತ್ತು ಕೃಷಿಯಲ್ಲಿ ಎಷ್ಟೋ ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇವೆ ಪಾಪ. ತೀವ್ರ ದುಡಿಮೆ ಇರ್ಬೋದು, ಎತ್ತಿನ ಕೊರತೆ ಇರ್ಬೋದು, ಇಲ್ಲ ಕೆಲಸದವ್ರ ಸಮಯಕ್ಕೆ ಸಿಗದೇ ಇರೋದು, ಇವೆಲ್ಲ ತೊಂದರೆನ ತಪ್ಪಿಸೋಕೆ ಅಂತಲೇ ಈಗ ತಂತ್ರಜ್ಞಾನ ಅಂದರೆ ಡ್ರೋನ್ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟಿದೆ. ಇದು ಎಷ್ಟು ಖುಷಿ ಪಡುವ ವಿಷಯ ಅಲ್ವಾ. ಇದು ಏನು ಮಾಡುತ್ತೆ ಗೊತ್ತಾ, ಔಷಧಿನ ಸಿಂಪಡಿಸುತ್ತೆ, ಗಿಡಗಳ ಆರೋಗ್ಯನ ತಪಾಸಣೆ ಮಾಡುತ್ತೆ, ಮತ್ತು ನಿಖರವಾದ ಮಾಹಿತಿನ ಒದಗಿಸುತ್ತೆ ರೈತರಿಗೆ. ಇನ್ನು ರೈತರ ಕೆಲಸನ ಬೇಗ ಮುಗಿಸೋಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಮತ್ತು ಇದರ ಉಪಯೋಗಗಳೇನು ಅಂತ ಹೇಳಿ ಮುಂದೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು 1 ಎಕರೆ ಕಬ್ಬಿಗೆ ನಾವು ಔಷಧಿ ಹೊಡಿಬೇಕು ಅಂತ ಅಂದರೆ ಒಂದು 200ರಿಂದ 300 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಬಟ್ ಇದಕ್ಕೆ 20 ಲೀಟ್ರ್ ನೀರಿದ್ರೆ ಸಾಕು. ತೋರಿಸೋ ವಿಡಿಯೋ ಇದು. ನಾನೇ ಯೂರಿಯಾ ಇದು ಅವರೇ ತಂದಿರೋದಾ? ಅದು ನ್ಯಾನೋ ಯೂರಿಯಾ, ನ್ಯಾನೋ DAP ಆ್ಯಂಡ್ ಮೈಕ್ರೋ ನ್ಯೂಟ್ರಸ್, ಈ 3 ಔಷಧಿನ ಬಳಸ್ಕೊತಾ ಇದ್ದಾರೆ. ನ್ಯೂಟ್ರಸ್, ಮೈಕ್ರೋ ನ್ಯೂಟ್ರಸ್. ಸರ್ ಇಲ್ಲಿ ಬಂದು ಜೋರಾಗಿ ಹೇಳಿ ಸರ್. ಇದು ನ್ಯಾನೋ DAP, ನ್ಯಾನೋ ಯೂರಿಯಾ, ಇದು ತೋರಿಸಿ ಕುಡಿಲಿ. ಇದು ಬಂದು ಮೈಕ್ರೋ ನ್ಯೂಟ್ರಿಯನ್ಸ್ ಅಂದರೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಈಗ ಇದು ಸೂಕ್ಷ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಸೂಕ್ಷ್ಮ ಪೋಷಕಾಂಶ ಮತ್ತು ಸಮಗ್ರ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವೆಲ್ಲ ಸಮಗ್ರ ಪೋಷಕಾಂಶ NPK ಅಂತ ಏನು ಬರ್ತೀವಿ, ನೈಟ್ರೋಜನ್ನು, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್. ಇದು ಬಂದು NPK ಇದು ಬರುತ್ತಲ್ಲ, ಅದು ಸಮಗ್ರ ಪೋಷಕಾಂಶಗಳು ಅಂತ ಹೇಳ್ತೀವಿ. ಈ ಜಿಂಕ್ ಸಮಗ್ರ ಪೋಷಕಾಂಶಗಳ ಜೊತೆಗೆ ಈ ನಮ್ಗೆ ಹೆಂಗೆ ಊಟದ ಜೊತೆಗೆ ಅನ್ನ ಸಾಂಬಾರು ತಿನ್ನೋ ಜೊತೆಗೆ ಪಲ್ಯ, ಹಣ್ಣು, ಹಂಪಲು ಯಾವ ಥರ ಬೇಕು ಆ ಥರ ಇದಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಬೇಕು. ಹಂಗಾಗಿ ಅದನ್ನು ಜಿಂಕು, ಬೋರಾನು, ಮೆಗ್ನೀಷಿಯಮ್ ಸಲ್ಫೇಟ್ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತೀವಿ ಪೌಡ್ರಲ್ಲಿ. ಇದನ್ನು ಸ್ಪ್ರೇ ಮಾಡಿ ಇದನ್ನು ಭೂಮಿಗೆ ಕೊಡೋರು ಮೊದಲು ಏನಕ್ಕೆ ಈ ಥರ ಈಗ ಸ್ಪ್ರೇ ಮಾಡ್ತಿದ್ದೀವಿ ಅಂದರೆ, ಇದು ನಾವು ಹಾಕೋ ಸಂಪೂರ್ಣ ಪ್ರಮಾಣ ಬೆಳೆಗಳಿಗೆ ಸಿಗೋಲ್ಲ. ಅದೇನಾಗುತ್ತೆ, ಒಂದು 40% ಯೂಸ್ ಮಾಡ್ಕೊಂಡು 60% ಇದರಲ್ಲಿ ಭೂಮಿನಲ್ಲಿ ಡೈಲ್ಯೂಟ್ ಆಗುತ್ತೆ. ಅಂಡರ್ ವಾಟರ್ ಜೊತೆ ಅಂದರೆ ಗ್ರೌಂಡ್ ವಾಟರ್ ಜೊತೆ ಸೇರ್ಕೊಂಡಾಗ ಏನಾಗುತ್ತೆ, ಮನುಷ್ಯನ ಈ ಜಾಯಿಂಟ್ ಪೈನು ಅದು ಇದೆಲ್ಲ ಸ್ಟಾರ್ಟ್ ಆಗ್ತಾ ಇರೋದು ಇದೆಲ್ಲ ಅದರಿಂದನೇ. ಹಂಗಾಗಿ ನ್ಯಾನೋ ಸಿಸ್ಟಮಲ್ಲಿ ತಂದಿದ್ದೀವಿ. ಮತ್ತು ಇದಕ್ಕೆ ಸಂಪೂರ್ಣವಾಗಿ ಇದು ಭೂಮಿಗೆ ಸಿಕ್ಕಿದ್ರೆ, ಬೆಳೆಗೆ ಸಿಗೋದ್ರಿಂದ ಏನಾಗುತ್ತೆ, ಬೆಳೆ ಇದು ಭೂಮಿ ಮಣ್ಣು ಹಾಳಾಗಲ್ಲ ಅಲ್ವಾ? ಮಣ್ಣು ಹಾಳಾಗಲ್ಲ, ಮಣ್ಣಿನ ಫಲವತ್ತತೆ ಹಾಗೇ ಇರ್ತದೆ. ಬೆಳೆಗೆ ಏನು ಬೇಕು ಅದು ಮಾತ್ರ ಸಿಗುತ್ತೆ. ಇದೇ ನೋಡಿ ಆ ಡ್ರೋನ್. ಸರ್ ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ನೇಮ್ ಇದೆಯಾ ಡ್ರೋನ್ಗೆ? ಅಷ್ಟೇ, ಡ್ರೋನ್ ಅಂತ ಅದೋಯ್ತಾ? ಇದೆ ಮೇಲೆ ಆಗೋದು. ನೀವು ಅವತ್ತಿತ್ತಲ್ವಾ? ಇದೆ. ಮೊದಲಿಗೆ ಆ ಡ್ರೋನ್ದು ಎಲ್ಲ ಫಿಟ್ ಮಾಡ್ಕೊತಾರೆ. ಅದು ರೆಕ್ಕೆಗಳೆಲ್ಲ ಇರುತ್ತಲ್ಲ, ಅವೆಲ್ಲ ಫಿಟ್ ಅಂದರೆ ಆಲ್ರೆಡಿ ಫಿಟ್ ಇರುತ್ತೆ, ಬಟ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊತಾರೆ. ಫ್ಯಾನ್ ಅದೇ ಹೇಳ್ತಾರೆ.
ಪ್ರತಿ ಫ್ಯಾನ್ ಕೆಳಗಡೆ ಈ ಥರ 2 ಹೋಲ್ ಇರುತ್ತೆ. ಆ ಹೋಲಿಂದನೇ ಔಷಧಿ ಆಗಿರ್ಬೋದು ಇಲ್ಲ ಗೊಬ್ಬರ ಆಗಿರ್ಬೋದು ಲಿಕ್ವಿಡ್ ರೀತಿಲಿ ಕೆಳಗಡೆ ಬರೋದು. ಇದ್ರಲ್ಲಿ ಮಾತ್ರ ಔಷಧಿ ಬೀಳೋದು. ಅದೇನಾಗ್ತದೆ ಅದೇನಾಗುತ್ತೆ ಇಲ್ಲಿ ಬಂದಿರಲ್ಲ, ಇಲ್ಲಿ ಬರುತ್ತೆ. ಇವೆರಡೇ ಬಕೆಟಾ 1 ಎಕರೆಗಲ್ವಾ? ನೋಡಿ, 1 ಎಕರೆಗೆ 200ರಿಂದ 300 ಲೀಟ್ರ್ ನೀರು ಬೇಕಾಗಿತ್ತು. ಬಟ್ ಇಲ್ಲಿ 20 ಲೀಟ್ರ್ ನೀರಿದ್ದರೆ ಸಾಕಾಗುತ್ತೆ. ಇಲ್ಲಿ ನೀರು ಉಳಿತಾಯನೂ ಸಹ ಮಾಡ್ಬೋದು. 1 ಎಕರೆಗೆ 7ರಿಂದ 8 ಮೂಟೆ ಗೊಬ್ಬರ ಬೇಕಿತ್ತು. ಸೊ ಇವರು ಅದಕ್ಕೆ ಏನಿಲ್ಲ ಅಂದರೂ ಒಂದು 10,000 ರೂಪಾಯಿ ಖರ್ಚಾಗ್ತಿತ್ತು. ಬಟ್ ಇವ್ರ ಕಡೆ ಆಯಿತು ಅಂತ ಅಂದರೆ ಅವರು ಲಿಕ್ವಿಡ್ ಇವಾಗ ತೋರಿಸಿದ್ರಲ್ವ, ಅದನ್ನಷ್ಟೇ ಯೂಸ್ ಮಾಡ್ತಾರೆ. ಅದು ಇವರೇ ತಂದು ಹೊಡಿತೀನಿ ಅಂತ ಅಂದರೆ 2,800 ರೂಪಾಯಿ ಏನೋ ಬಿಲ್ಲಾಗುತ್ತೆ ಅಂತ ಅಂದರು. ನೋಡಿ ಇವಾಗ ಅವ್ರು ಹೇಗೆಲ್ಲ ಚೆಕ್ ಮಾಡ್ಕೊತಿದ್ದಾರೆ ಅಂತ. ಫಸ್ಟು ಎಲ್ಲ ಸೆಟ್ ಮಾಡ್ಕೊತಾರೆ. ಸೆಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಔಷಧಿನ ಮಿಷಿನ್ಗೆ ಹಾಕ್ಕೊತಾರೆ. ಡ್ರೋನ್ ಕೆಳಗಡೆ ಗಮನಿಸ್ಬೋದು, ವೈಟ್ ಕಲರ್ದು ಡ್ರಮ್ ಟೈಪ್ ಇದೆ. ಆ ಡ್ರಮ್ ಒಳಗಡೆನೇ ಔಷಧಿನ ಸೇರಿಸ್ಕೊಳ್ಳೋದು. ಔಷಧಿ ಸೇರಿಸ್ತಾ ಇರೋ ಜಾಗದಲ್ಲಿ ನೀವೇ ಗಮನಿಸ್ಬೋದು, ಜಾಲರಿ ಟೈಪು ಕೊಟ್ಟಿದ್ದಾರೆ. ಯಾಕಂತಂದರೆ ಇವಾಗ ನಾವು ಮಿಕ್ಸ್ ಮಾಡ್ಕೊತೀವಲ್ಲ ಆ ನೀರಲ್ಲಿ, ಮತ್ತು ಏನಾದರೂ ಕಸ ಕಡ್ಡಿ ಏನಾದ್ರು ಇತ್ತು ಅಂತ ಅಂದರೆ ಅದು ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದನ್ನು ಈಸಿಯಾಗಿ ತೆಗೆದಾಕ್ಬೋದು ಅಂತ ಐಡಿಯಾ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇದು ಬಂದು ಗೊಬ್ಬರ, ಅಂದರೆ ನೀವು ಮೂಟೆಗಳೆಲ್ಲ ತರ್ತೀರಲ್ವ, ಅದೇ ಗೊಬ್ಬರನೇ ಇವರು ಲಿಕ್ವಿಡಲ್ಲಿ ಹಾಕ್ತಾಯಿದ್ದಾರೆ. ಇವಾಗ ನಮಗೆ ಏನಿಲ್ಲ ಅಂದರೂ 1 ಎಕರೆಗೆ ಒಂದು 10 ಮೂಟೆ ಗೊಬ್ಬರ ಬೇಕಿತ್ತು. 10 ಮೂಟೆ ಅಂದರೆ 10,000 ರೂಪಾಯಿ ದುಡ್ಡು ಖರ್ಚಾಗ್ತಿತ್ತು. ಬಟ್ ಇವರು ನ್ಯಾನೋ ಯೂರಿಯಾ, ನ್ಯಾನೋ DAP ಆ್ಯಂಡ್ ಮೈಕ್ರೋ ನ್ಯೂಟ್ರಸ್ ಅನ್ನೋ 3 ಲಿಕ್ವಿಡ್ ಔಷಧಿಗಳನ್ನ ಸೇರಿಸ್ಕೊಂಡು 1 ಎಕರೆ ಜಮೀನಿಗೆ ಹಾಕ್ತಾಯಿದ್ದಾರೆ. ಇದು ಖರ್ಚು ತುಂಬ ಅಂದರೆ ತುಂಬ ಕಮ್ಮಿ ಬೀಳುತ್ತೆ. ಆ ಯಂತ್ರಕ್ಕೆ ಔಷಧಿನ ಹಾಕಿದ್ದಾಗಿದೆ. ಇವಾಗ ನೋಡಿ ಆ ಡ್ರೋನು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ಸ್ವಲ್ಪ ರೈಟ್ ಬಗ್ಗೆ ಆ ಮಿಷಿನಲ್ಲಿ ಔಷಧಿ ಬೀಳ್ತಾ ಇದೆ ನೋಡಿ ಕಬ್ಬಿಗೆ. ಅದು ಇಲ್ಲಿ ಬಂದು ಆಪ್ರೇಟ್ ಮಾಡ್ತಿರೋದು. ಅಂದರೆ ಅದು ರೈಟು ಲೆಫ್ಟು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ. ಅವರ ಜಮೀನು ಸುತ್ತಳತೆ ಇರುತ್ತಲ್ವ, ಅದು ಈ ಕಡೆ ಆ ಕಡೆ ಅಂತ ಹೇಳ್ತಾ ಇರ್ತಾರೆ. ಇವರು ಇಲ್ಲಿ ನಿಂತ್ಕೊಂಡು ಆಪ್ರೇಟ್ರ್ ಮಾಡ್ತಿರ್ತಾರೆ. ಮೇಲೆ ಹಾರ್ತಿರೋ ಡ್ರೋನಿಂದ ಕೆಳಗಡೆ ಕಬ್ಬಿನ ಬುಡಕ್ಕೆ ಹೇಗೆ ಔಷಧಿ ಹೋಗಿ ಸೇರುತ್ತೆ ಅಂತ ಒಂದು ಡೌಟ್ ಬಂತು. ಯಾಕಂದರೆ ನನಗೆ ಅಲ್ಲಿದ್ದಾಗ ನನಗೂ ಇದೇ ಡೌಟ್ ಬಂತು. ನಾನು ಅಬ್ಸರ್ವ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡಾಗ ನನಗೆ ಗೊತ್ತಾಗಿದ್ದದು, ಮೇಲ್ಗಡೆ ಹಾರಬೇಕಾದ್ರೆ ಹಾರೋ ರಭಸಕ್ಕೆ ತುಂಬ ಅಂದರೆ ತುಂಬ ಸ್ಪೀಡಾಗಿ ಗಾಳಿ ಬರುತ್ತೆ. ಆ ಗಾಳಿ ರಭಸಕ್ಕೆ ಕಬ್ಬು ಡಿವೈಡ್ ಆಗುತ್ತೆ. ಆ ಡಿವೈಡ್ ಆದಾಗ ಅದರೊಳಗಡೆ ಹೋಗಿ ಈ ಗೊಬ್ಬರ ಆಗಿರ್ಬೋದು, ಗೊಬ್ಬರ ಅಂದರೆ ಲಿಕ್ವಿಡ್ ಟೈಪಲ್ಲೇ ಇರುತ್ತೆ ಆ್ಯಂಡ್ ಔಷಧಿನೂ ಅಷ್ಟೇ, 2 ಲಿಕ್ವಿಡ್ ಟೈಪಲ್ಲೇ ಇರುತ್ತೆ. ಅದು ಬಂದು ಕಬ್ಬಿನ ಬುಡಕ್ಕೆ ಸೇರುತ್ತೆ. ನಾವು ನಮ್ಮ ಕಬ್ಬಿನ ಗದ್ದೆಗೆ ಹೊಡ್ಸಿದ್ವಿ ಔಷಧಿ ಹೊಡೆಸಿದಾಗ ಒಂದು 2-3 ಡೇಸ್ ಬಿಟ್ಟು ನೋಡಿ ಅಂತ ಹೇಳಿದ್ರು. ಒಂದೇ ಸ್ವಲ್ಪನೂ ವೇಸ್ಟ್ ಇರಲಿಲ್ಲ, ಕಳೆ ಎಲ್ಲ ಫುಲ್ ಸತ್ತೋಗಿತ್ತು. ಆ್ಯಂಡ್ ಇದನ್ನು ಮಾಡೋದ್ರಿಂದ ಏನು ಗೊತ್ತಾ, ಮಣ್ಣಿನಲ್ಲಿರೋಂಥ ಎರೆಹುಳು ಇರುತ್ತೆ. ಈಗ ಮಣ್ಣಲ್ಲಿ ಎರೆಹುಳನೇ ಮಣ್ಣಿನ ಫಲವತ್ತತೆನ ಕಾಪಾಡೋದು. ನಿಮಗೇ ಗೊತ್ತು ಅಲ್ವಾ, ಎಲ್ಲ ರೈತರಿಗೂ ಗೊತ್ತು. ಆ ಎರೆಹುಳನೂ ಸಾಯಲ್ಲ. ಈ ಔಷಧಿನ ಹಾಕೋದ್ರಿಂದ ಆ ಎರೆಹುಳನೂ ಸಾಯಲ್ಲ. ಏನು ಕಳೆ ಅನ್ನೋದಿರುತ್ತೋ ಆ ಕಳೆ ಅನ್ನೋದು ಮಾತ್ರ ಸತ್ತೋಗುತ್ತೆ. ಮಣ್ಣಿನ ಫಲವತ್ತತೆಗೆ ಏನಂದ್ರೇನು ತೊಂದರೆ ಆಗಲ್ಲ. ಒಬ್ಬ ರೈತ 1 ಎಕರೆ ಜಮೀನಿಗೆ ನಾವು ಗೊಬ್ಬರನ ಹಾಕ್ತೀವಿ ಅಂತ ಅಂದರೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಸಂಜೆ 4 ಗಂಟೆವರೆಗೂ ಬಿಸಿಲಲ್ಲಿ ನಿಂತು ಕೆಲಸ ಮಾಡಬೇಕಾಗಿತ್ತು. ಬಟ್ 1 ಎಕರೆಗೆ 5 ನಿಮಿಷದಲ್ಲಿ ಇದು ಗೊಬ್ಬರನ ಹಾಕ್ಕೊಡುತ್ತೆ. ನೋಡಿ, ಟೈಮ್ ಸೇವ್ ಆಗುತ್ತೆ, ವಾಟ್ರ್ ಸೇವ್ ಆಗುತ್ತೆ, ಇನ್ನೇನು ಬೇಕು ಹೇಳಿ. ನೋಡಿ, ಔಷಧಿ ಖಾಲಿ ಆದಮೇಲೆ ಎಷ್ಟು ಕ್ಲೀನಾಗಿ ಬಂದು ಲ್ಯಾಂಡ್ ಆಗುತ್ತೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದಂತೂ ರೈತರಿಗಂತೂ ಬೆಸ್ಟ್.
ನೋಡಿ ನಾವೆಲ್ಲ ಯಾರೂ ನೋಡಿರಲಿಲ್ಲ, ಸೊ ನೋಡೋಕ್ಕೋಸ್ಕರನೇ ಬಂದಿದ್ವಿ ಎಲ್ಲರೂ. ಅಲ್ಲಿ ಕೆಳಗೆ ಇಟ್ಕೊಂಡು ಯಾತ ಕೇಳಿ ಇಬ್ರಾಳು ಧೂಳೊಂದು ಮಕ್ಕಳವ್ರೆ ಅಂತ. ಮಕ್ಕಳೆಲ್ಲ ಇದ್ದಾರೆ, ಅದು ಆರಬೇಕಾದ್ರೆ ಹತ್ರ ಹೋಗ್ಬಿಡ್ತಾರೆ ಅನ್ನೋ ಸೇಫ್ಟಿಗೋಸ್ಕರ ಆ ಥರ ದೂರದಲ್ಲಿಟ್ಟು ಅಲ್ಲಿಂದ ಆರಿಸ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಮನುಷ್ಯನೇ ಹೇಳಿದ ಮಾತು ಕೇಳಲ್ಲ, ಇನ್ನು ಇದು ಒಂದು ಮಿಷಿನ್ ಅಷ್ಟೇ ಅಲ್ವಾ. ಸೊ ನಮ್ಮ ಸೇಫ್ಟಿಲಿ ನಾವು ಇರಬೇಕು ಅನ್ನೋದಷ್ಟೇ. ಈ ಡ್ರೋನು ಕೃಷಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಇದ್ರದ್ದು ಉಪಯೋಗನ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಇಷ್ಟೇ, ಒಂದು ಎಕರೆಗೆ 200-300 ಲೀಟ್ರ್ ನೀರು ಬೇಕಾಗಿತ್ತು. ಸೊ ಈ ಡ್ರೋನ್ನ ಯೂಸ್ ಮಾಡೋದ್ರಿಂದ 20 ಲೀಟ್ರ್ ನೀರು ಸಾಕಾಗುತ್ತೆ. ಸೊ ಅಲ್ಲಿ ನೀರು ಉಳಿತಾಯ ಆಯಿತು. ಆ್ಯಂಡ್ ಒಬ್ಬ ರೈತ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಒಂದು ಎಕರೆ ಜಮೀನಿಗೆ ಗೊಬ್ಬರನ ಹಾಕಬೇಕಾಗಿತ್ತು. ಬಟ್ ಈ ಡ್ರೋನಲ್ಲಿ 5 ನಿಮಿಷದಲ್ಲಿ ಆ ಕೆಲಸನ ಮಾಡಿಕೊಡುತ್ತೆ. ಸೊ ಅಲ್ಲಿ ಟೈಮ್ ಸೇವ್ ಆಯಿತು. ಆ್ಯಂಡ್ ಮಣ್ಣಿನ ಫಲವತ್ತತೆನ ಕಾಪಾಡುತ್ತೆ ಇದು. ಇದರಿಂದ ನಾವು ಲಿಕ್ವಿಡ್ದು ಔಷಧಿ ಹಾಕ್ತೀವಲ್ಲ, ಆ ಔಷಧಿಯಿಂದ ಮಣ್ಣಿನ ಫಲವತ್ತತೆನ ಕಾಪಾಡುತ್ತೆ. ಯಾಕಂದರೆ ಒಂದು ಎರೆಹುಳನೂ ಸಾಯಲ್ಲ ಅಂತ ಅಂದಮೇಲೆ ಮಣ್ಣಿನ ಫಲವತ್ತತೆ ಇರೋದೇ ಆ ಎರೆಹುಳದಲ್ಲಿ ಅಲ್ವಾ. ಅದೇ ಸಾಯಲ್ಲ ಅಂತ ಅಂದಮೇಲೆ ಮಣ್ಣಿನ ಫಲವತ್ತತೆನ ಕಾಪಾಡುತ್ತೆ. ನೋಡಿ ಇನ್ನೇನು ಬೇಕು. ರೈತರ ಕಷ್ಟನ ಸ್ವಲ್ಪ ಮಟ್ಟಿಗಾದ್ರೂ ಇದು ಕಮ್ಮಿ ಮಾಡ್ತಿದೆ ಅಲ್ವಾ, ಅದೇ ಖುಷಿ. ಇದೇನಿದು ಗ್ಯಾಸು? ಗಾಡಿದು ಗಾಡಿ. ಸರಿ ಸರಿ ಇದು ಡ್ರೋನಲ್ಲಿ ಓಡಿಸೋಕ್ಕೂ ಮನುಷ್ಯರು ಮ್ಯಾನ್ಯುವಲಿ ಸ್ಪ್ರೇ ಮಾಡೋಕ್ಕೂ ಮ್ಯಾನ್ಯುವಲಿ ಸ್ಪ್ರೇ ಮಾಡೋಕ್ಕೆ ನಿಮಗೆ ಒಂದು ಎಕರೆಗೆ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಗುತ್ತೆ. ಮತ್ತೆ ಅದು ಪ್ರೊಫೆಷನ್ ಏನು ಮಾಡಿ ಡೈಲ್ಯೂಟ್ ಮಾಡ್ಕೊತೀವಿ, ಅದು ಬೇಗ ಕೆಲಸ ಆಗಲ್ಲ. ಇದು ಒಂದು ಎಕರೆಗೆ 7ರಿಂದ 8 ನಿಮಿಷದೊಳಗಡೆ ಕೆಲಸ ಫಿನಿಶ್ ಆಗುತ್ತೆ. ಮತ್ತು ಇದೇನಾಗುತ್ತೆ ಅಂದರೆ ಇದು ಡ್ರೋನಲ್ಲಿ ಸ್ಪ್ರೇ ಮಾಡೋದೇನಾಗುತ್ತೆ ಅಂದರೆ ಬೇಗ ಕೆಲಸ ಮುಗೀತದೆ. ಮತ್ತು ನಾವು ಈ ಕೆಮಿಕಲ್ ನಾವು ಏನು ಇದು ಮಾಡ್ತೀವಿ, ಪ್ರೊಪೋರ್ಷನ್ ಜಾಸ್ತಿ ಮಾಡಿರ್ತೀವಿ. 1 ಎಕರೆ ಔಷಧಿನ ನೀವು ಒಂದು 200 ಲೀಟ್ರಿಗೆ ಮಿಕ್ಸ್ ಮಾಡೋ ಔಷಧಿನ ನಾವು 20 ಲೀಟರ್ ಮುಗಿಸ್ಕೊಡ್ತೀವಿ. ಅಂದರೆ ಹೇಳಿ. ಹೇಳಿ. ಆಮೇಲೆ ಇದು ಮಣ್ಣಿಗೇನು ಎಫೆಕ್ಟ್ ಆಗಲ್ಲ? ಮಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಮೇಡಮ್. ಅದು ಬೆಳೆಗೆ ಏನು ಬೇಕು ಅದನ್ನು ಮಾತ್ರ ಕೊಡ್ತದೆ. ಅಂದರೆ ಮಣ್ಣಲ್ಲಿರೋ ಕಳೆನ ಮಾತ್ರ ತೆಗಿತೀವಿ. ಕಳೆ ತೆಗಿಯೋರಿಗೆ ಮತ್ತು ಬೆಳೆಗಳಿಗೆ ಏನಾದರೂ ನ್ಯೂಟ್ರಿಯೆಂಟ್ಸ್ ಬೇಕಾದರೆ ಅದೇನು ಬೇಕು ಅದನ್ನು ಮಾತ್ರ ಕೊಡ್ತೀವಿ. ಮಣ್ಣಿಗೆ ಯಾವುದೇ ರೀತಿ ನಾವು ಸ್ಪ್ರೇ ಮಾಡೋಕ್ಕೆ ಹೌದು. ಮಣ್ಣಿಗೆ ಅಂತ ಅಂದರೆ ಇವಾಗ ಮಣ್ಣಲ್ಲಿರುವಂಥ ಅದು ಎರೆಹುಳ ಅದು ಇದು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೇಡಮ್. ಅದಕ್ಕೋಸ್ಕರ ಅಂತಲೇ ನ್ಯಾನೋ ಯೂರಿಯಾ ತಂದಿದ್ದು. ನೀವು ಅದೇ ಯೂರಿಯಾದ ಕಾಳನ್ನ ಒಂದೇ ಒಂದು ಭೂಮಿಗೆ ಹಾಕೋ ಕಾಳ ಇರುತ್ತಲ್ಲ ಮೇಡಮ್, ಒಂದು ಕಾಳನ್ನ ಒಂದು ಎರೆಹುಳದ ಮೇಲೆ ಹಾಕಿ ಆ ಎರೆಹುಳು ಸತ್ತೋಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗಲ್ಲ. ಯಾಕಂದರೆ ಭೂಮಿಗೆ ಬೀಳಲ್ಲ, ಎಲೆ ಮೇಲೆ ಮಾತ್ರ ಎಲೆ ಮೇಲೆ ಕೊಡ್ತಾ ಇರೋದ್ರಿಂದ ಭೂಮಿ ಫಲವತ್ತತೆನೂ ಹಾಗೆ ಉಳ್ಕೊಳ್ಳುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಥ್ಯಾಂಕ್ ಯು. ಈ ಯಂತ್ರದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಇಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಕೇಳಿ ಇದರ ಉಪಯೋಗನ ನೀವು ಪಡೆದುಕೊಳ್ಳಿ.